failed harvests, and loss of livestock. Does she cry for herself? Ever? No. ಅವಳಿಗೋಸ್ಕರ ಅವಳು ಯಾವತ್ತೂ ಹತ್ತಿಲ್ಲ. ತನಗೊಂದೊಳ್ಳೆ ಸೀರೆ ಬೇಕು ಅಂತ ಹತ್ತಿಲ್ಲ, ತನಗೊಂದೊಳ್ಳೆ ಊಟ ಬೇಕು ಅಂತ ಹತ್ತಿಲ್ಲ, ತಾನು ತನಗೆ ಬೇಕಾದಂಥ ವಸ್ತುಗಳು ಸಿಗ್ತಿಲ್ಲ ಅಂತ ಹತ್ತಿಲ್ಲ. ಆದರೆ ಅವಳು ಯಾಕೆ ಹೇಳ್ತಿದ್ದಾಳೆ? ವೈ ಡಸ್ ಶಿ ಕ್ರೈ ಹಿಯರ್? ಫಾರ್ ಪಾವರ್ಟಿ. ದುಡ್ಡು ಕಾಸು ಇಲ್ಲ ಅಂದಾಗ. ಯಾಕೆ? ಅದು ಕೂಡ ಟು ಲುಕ್ ಆಫ್ಟರ್ ಹರ್ ಫ್ಯಾಮಿಲಿ, ಟು ಲುಕ್ ಆಫ್ಟರ್ ಹರ್ ಚಿಲ್ಡ್ರನ್, ಟು ಲುಕ್ ಆಫ್ಟರ್ ಹರ್ ಹಸ್ಬೆಂಡ್. ಫೇಲ್ಡ್ ಹಾರ್ವೆಸ್ಟ್. ತಾನು ಹುತ್ತು ಬಿತ್ತು ಹೊಲದಲ್ಲಿ ಬೆಳೆದಂಥ ಬೆಳೆಗಳೇನಾದರೂ ಹಾಳಾದರೆ ಅವಾಗ ಅವಳು ಹೇಳ್ತಾಳೆ. ಲಾಸ್ ಆಫ್ ಲೈಫ್ ಸ್ಟಾಕ್ಸ್. ಪ್ರಾಣಿ ಪಕ್ಷಿಗಳು, ತಾನು ಸಾಕಿದಂತಹ ಪ್ರಾಣಿ ಪಕ್ಷಿಗಳೇನಾದರೂ ಸತ್ತರೆ, ಸತ್ತ ಕರುವಿಗೆ ಅಳ್ತಾಳೆ. ಯಾಕೆ ಅಂತ ಅಂದರೆ ಶಿ ರೇರ್ಸ್ ದಿ ಕಾಫ್ ಜಸ್ಟ್ ಲೈಕ್ ಹರ್ ಬೇಬಿ. ತನ್ನ ಮಗುವಂತೆಯೇ ಅವಳು ಸಾಕಿರೋ ಕಾರಣಕ್ಕೆ ಅಳ್ತಾಳೆ. ಇದರ ಅರ್ಥ ತನಗೆ ಬೇಕಾದಂತಹ ವಸ್ತುವಿಗಾಗಲಿ ತಾನು ಅಳ್ತಾ ಇಲ್ಲ. ಮೀನ್ಸ್ ಶಿ ಈಸ್ ನಾಟ್ ಕ್ರೈಯಿಂಗ್ ಫಾರ್ ಅವರ್ ಓನ್ ಡಿಸೈರ್ಸ್, ಆರ್ ಶಿ ಡಸಂಟ್ ವಾಂಟ್ ಟು ಫುಲ್ಫಿಲ್ ಹರ್ ಡಿಸೈರ್ಸ್. ಹಿಯರ್ ಆಲ್ಸೋ ಶಿ ಈಸ್ ಕ್ರೈಯಿಂಗ್ ಫಾರ್ ಸಂಬಡಿ ಎಲ್ಸ್. ಮೀನ್ಸ್ ಹರ್ ಫ್ಯಾಮಿಲಿ ಆ್ಯಂಡ್ ಹರ್ ಸರೌಂಡಿಂಗ್, ಹರ್ ಅನಿಮಲ್ಸ್. Money, crop, cough, everything shows fragility of rural survival. ಹಳ್ಳಿಲಿ ಬದುಕುವಂಥ ಜನರಿಗೆ ಇದೇ ಜೀವನ ಅನ್ನೋದು ಕೂಡ ನಾವಿಲ್ಲಿ ನೋಡಬಹುದು. She wandered looking for lost cattle. Runaway buffalo, ಅದು aged buffalo. She looks for it. She searches and searches. Means this shows her endless struggling, responsibility chasing her always. ಅವಳು ವಯಸ್ಸಾದರೂ ಕೂಡ, ಎಮ್ಮೆಗೆ ವಯಸ್ಸಾದರೂ ಕೂಡ ಅವಳು ಯಾವ ರೀತಿಯಾಗಿ ಹುಡ್ಕೊಂಡು ಹೋಗ್ತಾಳೋ ಅದೇ ರೀತಿಯಾಗಿ, ಈವನ್ ದೋ ಶಿ ಬಿಕಮ್ಸ್ ಅನ್ ಏಜ್ಡ್ ವುಮನ್, ಹರ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಫಾಲೋಯಿಂಗ್ ಹರ್ ಆ್ಯಂಡ್ ಎಂಡ್ಲೆಸ್ her strugglings are there. ದಟ್ ಈಸ್ ವಾಟ್. ಹೌ ಆಫನ್ ಡಿಡ್ ಶಿ ರೋಮ್. ಎಷ್ಟು ಸಲ ಅವಳು ತಿರುಗಿಲ್ಲ, ಊರೂರು ಒಲದಿಲ್ಲ, ಸರ್ಚಿಂಗ್ ಫಾರ್ ದಿ ರನ್ ಅವೇ ಏಜ್ಡ್ ಬುಫೆಲೋ. ಶಿ ಕಾಂಟ್ ಎಸ್ಕೇಪ್ ಹರ್ ರೆಸ್ಪಾನ್ಸಿಬಿಲಿಟಿ. ಶಿ ವಾಸ್ ನೋ ಸತಿ ಸಾವಿತ್ರಿ, ಸೀತಾ ಆರ್ ಊರ್ಮಿಳಾ, paragon wives of myth, not the placid, fair, dignified figures of history, nor the storied wives of a Gandhiji or a Ramakrishna. Did not worship God, did not listen to the sacred legends, married, yet didn't even wear the auspicious vermilion. She was unlike the legendary virtuous wives of epics. ಮಹಾಕಾವ್ಯಗಳಲ್ಲಿ ಓದಿದಂಥ ಸೀತಾ, ಸಾವಿತ್ರಿ, ಊರ್ಮಿಳೆಯರಂತಲ್ಲ ಇವಳು. These mythic women represent idealized patience, devotion and purity. ಅಲ್ವಾ? ಸೀತೆ ಅಂತ ಅಂದಿದ ತಕ್ಷಣ ನಮಗೆ ಎಷ್ಟು ಪವಿತ್ರಳು ಅನ್ನೋ ಒಂದು ಮಾತು ಬರುತ್ತೆ. ಎಷ್ಟು ಭಕ್ತಿ, ಪ್ಯೂರಿಟಿ, ರೈಟ್? ಸೊ ಸೀತೆ, ಸಾವಿತ್ರಿ, ಊರ್ಮಿಳೆಯರನ್ನು ನೋಡಿದ ತಕ್ಷಣ ನಮಗೆ ಬರುವಂತಹ ಒಂದು ಐಡಿಯಾಸ್: ಪೇಷನ್ಸ್, ಡಿವೋಷನ್ ಆ್ಯಂಡ್ ಪ್ಯೂರಿಟಿ, ಡೆಡಿಕೇಶನ್. ಬಟ್ ಪಿ ಲಂಕೇಶಸ್ ಮದರ್, ಹಿಸ್ ಮದರ್ ವಾಸ್ ರಿಯಲ್, ಫ್ಲಾಡ್ ಆ್ಯಂಡ್ ಹ್ಯೂಮನ್. ಶಿ ಹ್ಯಾಸ್ ಎವ್ರಿಥಿಂಗ್. ಯಾವಾಗಲೂ ಕೂಡ ಒಳ್ಳೆ ಆಗಿ ತೋರಿಸ್ಕೋಬೇಕು ಸಮಾಜಕ್ಕೆ ಅಂತಿಲ್ಲ. ಶಿ ಹ್ಯಾಸ್ ಆಲ್ ದ ಫ್ಲಾಸ್ ಟು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ರೈಟ್? ಅವಳಿಗೂ ಕೋಪ ಬರುತ್ತೆ, ಅವಳಿಗೂ ಅಳು ಬರುತ್ತೆ, ಅವಳು ನಗ್ತಾಳೆ. ಅಂದರೆ ಒಬ್ಬ ಹ್ಯೂಮನ್ ಬೀಯಿಂಗಿಗೆ ಇರಬೇಕಾದಂಥ ಎಲ್ಲ ಗುಣಗಳು ಅವಳಿಗಿದೆ. ಶಿ ಈಸ್ ದ ರಿಯಲ್ ವುಮನ್ ವಿತ್ ಆಲ್ ದಿ ಫ್ಲಾಸ್. ಶಿ ವಾಸ್ ನಾಟ್ ಅ ಗ್ರೇಟ್ ಹಿಸ್ಟಾರಿಕಲ್ ಆರ್ ಸೇಂಟ್ಲಿ ವೈಫ್. And here he rejects glorification of women
ಓನ್ಲಿ ಥ್ರೂ ಅಸೋಸಿಯೇಷನ್ ವಿತ್ ಫೇಮಸ್ ಮೆನ್. ರಾಮಕೃಷ್ಣರ ಹೆಂಡತಿ, ಗಾಂಧೀಜಿಯವರ ಹೆಂಡತಿ. ಸೊ ಬೈ ಕಂಪೇರಿಂಗ್ ವಿತ್ their husbands, people respect their wives. Here P. Lankesh doesn't want to glorify husbands, but she wants to glorify the reality of her mother, the reality of her hardships, the reality of her life, and he would like to identify his mother as his mother only, not as somebody's wife. She was not religious, nor did she follow traditional customs like wearing vermilion. And she is not listening to any legends. ಸೊ ಜೀವನ ಯಾವಾಗ ಸಾಕ್ಷಾತ್ಕಾರವಾಗುತ್ತೆ, ಎಲ್ಲ ಕತೆಗಳನ್ನು ಎಲ್ಲ ಕೇಳಿದಾಗ, ಹರಿಕತೆಗಳನ್ನು, ದೇವರನ್ನ ಪೂಜಿಸಿ ಹರಿಕತೆಗಳನ್ನು ಕೇಳು ಮುತ್ತೈದೆಯಾಗಿ ಕುಂಕುಮ ಇಟ್ಟಾಗ ಅವಳ ಜೀವನ ಸಾಕ್ಷಾತ್ಕಾರ ಅಂತ ನಾವು ಏನೋ ಮಹಾಕಾವ್ಯಗಳಲ್ಲಿರ್ಬೋದು ಅಥವಾ ಅವರ್ ಟ್ರೆಡಿಷನ್ ಶೋಸ್ ದಟ್, ಟೀಚಸ್ ಅಸ್ ಅಲ್ವಾ. ಆದರೆ ಒಬ್ಬ ಹಳ್ಳಿಯ ಹೆಂಗಸು, ತಾಯಿ ಯಾವ ರೀತಿಯಾಗಿರ್ತಾಳೆ ಅನ್ನೋದನ್ನ ಇಲ್ಲಿ ನಿಜವಾಗೂ ತೋರಿಸ್ತಿರುವಂಥದ್ದು. ಐ ಹ್ಯಾವ್ ಸೀನ್ ದಟ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಐ ಡೋಂಟ್ ನೋ ವೆದರ್ ಯು ಎಕ್ಸ್ಪೀರಿಯನ್ಸ್ಡ್ ದ ಸೇಮ್. ಶಿ ಡಸಂಟ್ ಕೇರ್ ಅಬೌಟ್ ದಟ್ ಆಸ್ಪೀಷಿಯಸ್ ವರ್ಮಿಲಿಯನ್. ಕುಂಕುಮ ಇಟ್ರೇ ಮುತ್ತೈದೆ ಅನ್ನೋದು ಅವಳ ಭಾವನೆ ಅಲ್ಲ. ಕಷ್ಟಪಟ್ಟು ದುಡಿಬೇಕು, ನನ್ನ ಗಂಡ ಮಕ್ಕಳನ್ನ ಸಾಕಬೇಕು, ಅದೇ ಅವಳಿಗೆ ಭಕ್ತಿ ಭಾವ, ಮುತ್ತೈದೆತನ ಎಲ್ಲವೂ ಕೂಡ. ಸೊ ವರ್ಮಿಲಿಯನ್ ಮ್ಯಾರಿಟಲ್ ಐಡೆಂಟಿಟಿಯನ್ನು ತೋರಿಸುತ್ತೆ, ಅಂದರೆ ಅರಿಶಿನ ಕುಂಕುಮ. ಹಿಯರ್ ಹರ್ ರಿಜೆಕ್ಷನ್ ಆಫ್ ಇಟ್ ಸಿಗ್ನಿಫೈಸ್ ಪ್ರಾಕ್ಟಿಕಾಲಿಟಿ ಓವರ್ ರಿಚುವಲ್ಸ್. ಕಾಯಕವೇ ಕೈಲಾಸ ಅಂತ ಹೇಳ್ತೀವಲ್ವ, ಹಾಗೆ ದುಡಿದ್ರೆ 3 ಹೊತ್ತು ಊಟ. ಸೊ ಶೃಂಗಾರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅದು ಯಾವುದೂ ಸಿಗಲ್ಲ. ಹಾಗಾಗಿ ಅವಳು ಅದೆಲ್ಲವನ್ನು ಕೇರ್ ಕೂಡ ಮಾಡಲ್ಲ ಅನ್ನೋದು ಇಲ್ಲಿ ಕವಿಯ ವಾದ. ಲೈಕ್ ಎ ಬೇರ್ ಆಫ್ ದ ವುಡ್ಸ್ ಶಿ ಫೆರಿಡ್ ಹರ್ ಆಫ್ಸ್ಪ್ರಿಂಗ್, ರೇರ್ಡ್ ಹರ್ ಹಸ್ಬೆಂಡ್, ಹೋರ್ಡೆಡ್ pennies, scolded, grumbled, quarreled like an injured dog. See, she has all the qualities of a human being. There is no fakeness, pettiness, crookedness, scratching about like a monkey, all in the name of the clan's well-being. She would flare up only. Yavaga, if the sun strayed or the husband went elsewhere. She is fierce and protective. She carried her family through hardships. Bear, kardi means that bear symbolizes strength, wild endurance and protective motherhood. ಕರಡಿ ಯಾವ ರೀತಿಯಾಗಿ ತನ್ನ ಮಗುವನ್ನು ಅಪ್ಪಿ ಕಾಪಾಡುತ್ತೋ ಅದೇ ರೀತಿಯಾಗಿ ತಾಯಿಯೂ ಕೂಡ, ನನ್ನ ತಾಯಿಯೂ ಕೂಡ ತನ್ನ ಮಕ್ಕಳನ್ನ, ತನ್ನ ಗಂಡನನ್ನ ಸಾಕಿ ಸಲಗಿ ಕಾಪಾಡ್ತಾಳೆ. ಎಷ್ಟು ಹಣ ಸಿಕ್ಕುತ್ತೋ ಪೈಸೆಯನ್ನು ಕೂಡಿಡ್ತಾಳೆ. ಶಿ ಕಲೆಕ್ಟ್ಸ್ ಆಲ್ ದಿ ಪೆನೀಸ್ ಫಾರ್ ದ ಸೇಕ್ ಆಫ್ ಹರ್ ಫ್ಯಾಮಿಲಿ, ಫಾರ್ ದಿ ಟೈಮ್ ಆಫ್ ಹಾರ್ಡ್ಶಿಪ್ಸ್. She was sometimes irritable, quarrelsome and petty, like a dog. Here, dog represents wounded loyalty. If somebody hurts her, then she becomes quarrelsome. ಅವಳಿಗೆ ಏನಾದರೂ ಹರ್ಟ್ ಆಯಿತು ಅಂತಂದರೆ ಜಗಳಕ್ಕೆ ನಿಲ್ತಾಳೆ, ಬೈತಾಳೆ. ಲೈಕ್ ಎ ಇಂಜ್ಯೂರ್ಡ್ ಡಾಗ್. ನಾಯಿನೂ ಅಷ್ಟೇ ಅಲ್ವಾ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬಾರ್ದು ಅಂತ ಹೇಳ್ತಾರಲ್ವ. ಲೈಕ್ ಆ ರೀತಿಯಾಗಿ ನಾಯಿ ತುಂಬ ಪ್ರಾಮಾಣಿಕತೆಯಿಂದ ನಡ್ಕೊಳ್ತಾ ಇರುತ್ತೆ. ಆದರೆ ಅದಕ್ಕೇನಾದರೂ ನೋವಾದರೆ, ಹೊಡೆದ್ರೆ ಅದೇ ತಿರುಗಿ ಬೀಳುತ್ತೆ. ಲೈಕ್ ಪೇಯ್ನ್, ಡಾಗ್ ರೆಪ್ರೆಸೆಂಟ್ಸ್ ಪೇಯ್ನ್ ಆ್ಯಂಡ್ wounded loyalty. Monkey means her restlessness, survival driven behavior. She has to survive in her society.
She has to face her neighbors. She has to be a strong woman in order to protect her family. So she represents, means she presents herself as a irritating woman. ಯೂಶ್ವಲಿ ಕೇಳ್ತಾ ಇರ್ತೀರ, ಮದುವೆ ಆಗ್ತಿದ್ದಾರೆ ಅಂದರೆ ಹಳ್ಳಕ್ಕೆ ಬೀಳ್ತಿದ್ದಾರೆ ಅಂತ ಹೇಳ್ತಾರೆ. ಯಾಕೆ? ಮದುವೆ ಆದಮೇಲೆ ಹೆಂಡತಿ ಯಾವಾಗಲೂ ಬೈತಿರ್ತಾಳೆ, ಗೊಣಗ್ತಿರ್ತಾಳೆ, ಇರಿಟೇಟ್ ಮಾಡ್ತಿರ್ತಾಳೆ. ಆದರೆ ಆ ಹಿಂದಿನ ಎಲ್ಲ ಪದಗಳ ಅರ್ಥ ಬೇರೆಯೇ ಆಗಿರುತ್ತೆ. ಅವಳೆಷ್ಟು ಕಷ್ಟಪಡ್ತಾ ಇರ್ತಾಳೆ. ಶಿ ವಾಂಟ್ಸ್ ಟು ಪ್ರೊಟೆಕ್ಟ್ ಅವರ್ ಫ್ಯಾಮಿಲಿ, ಶಿ ವಾಂಟ್ಸ್ ಟು ಲುಕ್ ಆಫ್ಟರ್ ಅವರ್ ಫ್ಯಾಮಿಲಿ. ಸಿ, that is the hard work she has done behind that. Even her faults came from concern for her family. As I told you, all in the name of the client's well-being. ಅಂದರೆ ತನ್ನೆಲ್ಲ ಕುಟುಂಬವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಅವಳು ಈ ರೀತಿಯಾಗಿ ನಡ್ಕೋತಾ ಇದ್ದಾಳೆ. Her anger was directed only at threats to family unity. ಸೊ ಅವಳ ಕೋಪ ಯಾವಾಗ ಬರುತ್ತೆ? ಯಾವಾಗ ಅವಳ ಫ್ಯಾಮಿಲಿಗೆ ಹರ್ಟ್ ಆಗುತ್ತೋ ಆಗ ಅವಳಿಗೆ ಕೋಪ ಬರುತ್ತೆ. ಎಸ್, ದ ಬೇರ್ ಆಫ್ ದ ವುಡ್ಸ್ ನೀಡ್ಸ್ ನೋ ಭಗವದ್ಗೀತಾ ಆಫ್ yours. ಮೈ ಮದರ್ ಲಿವ್ಡ್ ಫಾರ್ ಗ್ರೇನ್, brambles, toil, kids. For a roof above, for rice, bread, a blanket, to walk among peers with head held high. To her tears of admiration, gratitude for bearing, nurturing, for living in the soil and going away as though from home to field, coolly, still talking. She is such a woman. She doesn't need a philosophy or scripture. ಭಗವದ್ಗೀತೆಯನ್ನೇ ಓದಿ ಧರ್ಮವನ್ನು ಪಾಲಿಸಬೇಕು ಅನ್ನೋದು ಅವಳಲ್ಲ. ಹರ್ ಲೈಫ್ ಇಟ್ ಸೆಲ್ಫ್ ವಾಸ್ ಹರ್ ಗೈಡ್. ಜೀವನ ಬಂದಂಗೆ ಸ್ವೀಕರಿಸ್ಕೊಂಡು ಅವಳ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಹಿಯರ್ ಭಗವದ್ಗೀತಾ ರೆಪ್ರೆಸೆಂಟ್ಸ್ ಹೈ ಫಿಲಾಸಫಿ. ಶಿ ಡಸಂಟ್ ವಾಂಟ್ ದಟ್. ಶಿ ಇನ್ಸ್ಟೆಡ್ ಫಾಲೋಸ್ ದ ಫಿಲಾಸಫಿ ಆಫ್ ಸರ್ವೈವಲ್. ಬದುಕನ್ನು ಹೇಗೆ ನಡೆಸಿದ್ರೆ ಹೇಗೆ ಜೀವಿಸ್ಬೋದು ಅನ್ನೋದನ್ನು ಪಾಲಿಸ್ತಾ ಇದ್ದಾಳೆ. ಹರ್ ಕನ್ಸರ್ನ್ಸ್ ವರ್ ಬೇಸಿಕ್ ನೀಡ್ಸ್ ಅಂಡ್ ಡಿಗ್ನಿಟಿ. ಸಮಾಜದಲ್ಲಿ ತಲೆ ಎತ್ತಿ ನಡಿಬೇಕು. ಸಮಾಜದಲ್ಲಿ 4 ಜನರ ನಡುವೆ ತಾನೂ ತಲೆ ಎತ್ತಿ ನಿಲ್ಲಬೇಕು ಅಂದರೆ ಗೌರವದಿಂದ ಬದುಕಬೇಕು, ಬಾಳಬೇಕು. ಏನೇ ಕಷ್ಟ ಬಂದರೂ ಸಹಿಸ್ಕೋಬೇಕು. ಶಿ ಹ್ಯಾಸ್ ಟು ಬೇರ್ ಎನಿ ಕೈಂಡ್ ಆಫ್ ಹಾರ್ಡ್ಶಿಪ್ಸ್. ಶಿ ವಿಲ್ ಫೇಸ್ ಎನಿ ಹಾರ್ಡ್ಶಿಪ್ಸ್ ಫಾರ್ ದಟ್ ಡಿಗ್ನಿಟಿ. Grain or bread here shows sustenance, survival. Blanket, security. She works for roof above. She means her Lankesh's mother or any mother lived for grain, brambles, toil, kids. A roof above for rice, bread, a blanket. ತಾಯಿ ಬದುಕಿದ್ದು ಕಾಳು ಕಡ್ಡಿಗೆ, ಬದುಕೋಕೆ, ತನ್ನ ಮಕ್ಕಳಿಗೋಸ್ಕರ. ಟಾಯ್ಲ್ ಅಂತಂದರೆ ದುಡ್ತ. ತಲೆ ಮೇಲೊಂದು ಸೂರಿಗೋಸ್ಕರ, 3 ಹೊತ್ತು ತಿನ್ನೋ ಅನ್ನಕ್ಕೋಸ್ಕರ. ರೊಟ್ಟಿಗೆ ಹಚ್ಚಡಕ್ಕೆ. ಹಚ್ಚಡಕ್ಕೆ ಮೀನ್ಸ್ ಬ್ಲ್ಯಾಂಕೆಟ್. ಒದಿಯೋಕೆ ಅಂತಂದರೆ ದಟ್ ಶೋಸ್ ಸೆಕ್ಯೂರಿಟಿ, ಪ್ರೊಟೆಕ್ಷನ್. ಹೆಡ್ ಹೆಲ್ಡ್ ಹೈ ಮೀನ್ಸ್ ಸೆಲ್ಫ್ ರೆಸ್ಪೆಕ್ಟ್ ಇನ್ ಹರ್ ಕಮ್ಯುನಿಟಿ. ತನ್ನ ಸುತ್ತಮುತ್ತಲ ಜನರ, ತನ್ನ ಸಮಾಜದ ನಡುವೆ ತಲೆ ಎತ್ತಿ ನಿಲ್ಲಬೇಕು. ಶಿ ವಾಂಟ್ಸ್ ಟು ಸ್ಟ್ಯಾಂಡ್ ವಿತ್ ಹೈ ಹೆಲ್ಡ್ ಎಸ್ಟೀಮ್. ದ ಪೋಯಿಟ್ ಹಾನರ್ಸ್ ಹಿಸ್ ಮದರ್ ವಿತ್ ಗ್ರಾಟಿಟ್ಯೂಡ್ ಫಾರ್ ಹರ್ ನರ್ಚರಿಂಗ್ ಸ್ಪಿರಿಟ್. ಎಷ್ಟು ಚೆನ್ನಾಗಿ ನನ್ನ ತಾಯಿ ನನ್ನ ನೋಡಿಕೊಂಡ್ಲು, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ಲು. ಶಿ ಲಿವ್ಡ್ ಕ್ಲೋಸ್ ಟು ದ ಅರ್ತ್ ಆ್ಯಂಡ್ ಡೈಡ್ ಸಿಂಪ್ಲಿ ವಿತೌಟ್ ಡ್ರಾಮಾ, ಲೈಕ್ ಲೀವಿಂಗ್ ಹೋಮ್ ಫಾರ್ ದಿ ಫೀಲ್ಡ್ಸ್.
ಕೆಲಸ ಎಲ್ಲ ಮನೆಯಲ್ಲಿ ಮುಗಿಸಿ ಈಗಷ್ಟೇ ಹೊಲದ ಕಡೆ ಹೋಗ್ತಿದ್ದಾಳೇನೋ ಅನ್ನೋ ಹಾಗೆ ನನ್ನ ತಾಯಿಯೂ ಕೂಡ ನಿಧಾನವಾಗಿ ಕಣ್ಣು ಮುಚ್ಚಿದ್ಲು. ತನ್ನೆಲ್ಲ ರೆಸ್ಪಾನ್ಸಿಬಿಲಿಟಿ, ತನ್ನೆಲ್ಲ ಜವಾಬ್ದಾರಿಗಳನ್ನು ಮುಗಿಸಿ ನಿಧಾನಕ್ಕೆ ಇನ್ನೂ ಮಾತಾಡ್ತಾ ಮಾತಾಡ್ತಾ ಕಣ್ಣು ಮುಚ್ಚಿದ್ಲು. ಸಾಯಿಲ್ ಮೀನ್ಸ್ ಹಿಯರ್ ಸಾಯಿಲ್ ರೆಪ್ರೆಸೆಂಟ್ಸ್ ಆರಿಜಿನ್ ಆ್ಯಂಡ್ ಎಂಡ್ ಆಫ್ ಲೈಫ್. ಭೂಮಿಯಿಂದ ಒಂದು ಸಸಿ ಬೆಳೆದು ಬರುತ್ತೆ ಆ್ಯಂಡ್ ಭೂಮಿಯಲ್ಲೇ ಮಣ್ಣಾಗಿ ಸೇರುತ್ತೆ. ಅದೇ ರೀತಿ ತಾಯಿಯೂ ಕೂಡ. ಕೂಲ್ ಡಿಪಾರ್ಚರ್, ಕೂಲಿ ಅಂತ ಹೇಳಿದ್ರೆ ಕೂಲ್ ಡಿಪಾರ್ಚರ್. ಆಕ್ಸೆಪ್ಟೆನ್ಸ್ ಆಫ್ ಡೆತ್, ಅಯ್ಯೋ ನಾನು ಸಾಯ್ತಾ ಇದ್ದೀನಿ, ಯಾರಾದರೂ ನನ್ನ ಬದುಕಿಸಿ. ನೋ ನೋ ಸಚ್ ಡ್ರಾಮಾ. ಶಿ ಆಕ್ಸೆಪ್ಟ್ಸ್ ದಿ ಡೆತ್ ಆಸ್ ನ್ಯಾಚುರಲ್. ಮನುಷ್ಯ ಯಾವತ್ತಿದ್ರೂ ಒಂದಿನ ಸಾಯಲೇಬೇಕು ಅನ್ನೋ ಒಂದು ಆಕ್ಸೆಪ್ಟೆನ್ಸಿಂದ ಅವಳು ಸಾಯ್ತಾಳೆ. ಸೊ ಐ ಹ್ಯಾವ್ ಗಿವನ್ ದ ಸಮ್ಮರಿ ಹಿಯರ್ in short. The poem portrays the poet's mother as the very image of Mother Earth, fertile, strong and enduring. Her life is marked by hard labor in the fields, raising crops. ಅವಳ ಮನೆ, ತನ್ನ ಮಕ್ಕಳು, ಕೇರಿಂಗ್ ಫಾರ್ ಹರ್ ಫ್ಯಾಮಿಲಿ, ತನ್ನ ಗಂಡ, ಕುಟುಂಬ, ಅಂಡ್ ಎಂಡ್ಯೂರಿಂಗ್ ಪಾವರ್ಟಿ ವಿತ್ ರೆಸಿಲಿಯನ್ಸ್, ಕಷ್ಟ ಕಾರ್ಪಣ್ಯಗಳೆಲ್ಲವನ್ನ ಸಹಿಸೋದು. Unlike mythic women like Sita or Savitri or Urmila, she is not idealized through religion or rituals but celebrated for her realistic strength, sacrifice and practicality. Fierce in protecting her children and household, she embodies raw courage and love. The poem ends with her quiet death, symbolizing a return to the earth she embodied all her life. So here, as I explained already, the poet gives the image of his mother as earth. Lankesh depicts the figure of the mother as mother earth. ಭೂತಾಯಿ ಎಷ್ಟು ಸಹಿಸ್ತಾಳೋ, ಎಷ್ಟು ಸಹಿಸಿ ಏನು ತನ್ನ ಮಕ್ಕಳನ್ನು ಸಾಕಿ ಸಲಹಿ ಬೆಳೆಸ್ತಿದ್ದಾಳೋ ಅದೇ ರೀತಿ ತಾಯಿಯೂ ಕೂಡ ತನ್ನ ತಾಯಿ ಸಾಕಿದ್ದು ಬೆಳೆಸಿದ್ದು ಕಷ್ಟಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ರಸ್ಟಿಕ್ ರಿಯಾಲಿಟಿ, ಹಿಯರ್ ಈಸ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಹಿಸ್ ಮದರ್ ಬಟ್ ದ ವಿಮೆನ್ ಫ್ರಮ್ ವಿಲೇಜ್. ರಸ್ಟಿಕ್ ಅಂತಂದರೆ ವಿಲೇಜಸ್ ಅಲ್ಲಿ, ಹಳ್ಳಿಗಳಲ್ಲಿ ಯಾವ ರೀತಿಯಾಗಿ ದ ವಿಮೆನ್ ಸ್ಟ್ರಗಲ್. ಅನ್ಲೈಕ್ ರೊಮ್ಯಾಂಟಿಸೈಸ್ಡ್ ಡಿಪಿಕ್ಷನ್ಸ್ ಆಫ್ ವಿಮೆನ್ ಇನ್ ಮಿಥಾಲಜಿ, ಅವ್ವ ರೆಪ್ರೆಸೆಂಟ್ಸ್ ಅ ರಸ್ಟಿಕ್ ಅರ್ತಿ ಲೇಬರಿಂಗ್ ವುಮನ್, ಕಷ್ಟಪಟ್ಟು ದುಡಿಯುವಂಥ ಹೆಣ್ಣು ಮಗಳು. ಶಿ ಈಸ್ ಸೆಲೆಬ್ರೇಟೆಡ್ ನಾಟ್ ಫಾರ್ ಅರ್ ಚೇಸ್ಟಿಟಿ, ಅಯ್ಯೋ ಸೀತೆ ಸಾವಿತ್ರಿಯರಂತೆ ಪವಿತ್ರಳು ಅನ್ನೋದಕ್ಕೋಸ್ಕರ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಅಥವಾ ಧರ್ಮವನ್ನು ಪಾಲಿಸ್ತಿದ್ದಾಳೆ ಅನ್ನೋದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಬಟ್ ಫಾರ್ ಹರ್ ಸ್ಟ್ರೆಂತ್, ಲೇಬರ್ ಅಂಡ್ ಪ್ರಾಗ್ಮ್ಯಾಟಿಸಮ್, ಹರ್ ಪ್ರಾಕ್ಟಿಕಾಲಿಟಿ ಟುವರ್ಡ್ಸ್ ದಿ ಸರ್ವೈವಲ್ ಆಫ್ ದಿ ಸರ್ವೈವಲ್ ಆಫ್ ಹರ್ ಲೈಫ್. ಹಿಯರ್ ಶಿ ಹ್ಯಾಸ್ ಲೈಫ್ ಅಂಡ್ ಡೆತ್ ಕ್ವೆಶನ್. By rejecting comparisons to Savitri to Sita, the poet, means the poem, challenges patriarchal narratives of ideal womanhood. ಅಂದರೆ ಹೆಣ್ಣು ಮಗಳು ಆದವಳು ಈ ರೀತಿನೇ ಇರಬೇಕು, ಪವಿತ್ರಳಾಗಿರಬೇಕು, ಏನೋ ಗಂಡಂದಿರಿಗೆ ಇಷ್ಟು ಡೆಡಿಕೇಟ್ ಮಾಡಿರಬೇಕು, ಮೀನ್ಸ್ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋ ಒಂದು ವಾದ ಇದೆಯಲ್ಲ, ಅದನ್ನು ವಿರೋಧಿಸಿ ಈ ಪೋಯಮ್ ಈ ರೀತಿನೂ ತಾಯಿ ಇದ್ದಾಳೆ, ಈ ರೀತಿನೂ ಹೆಣ್ಮಗಳಿದ್ದಾಳೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ಸ್ಟೆಡ್ ಇಟ್ ಎಲಿವೇಟ್ಸ್ ದಿ ಆರ್ಡಿನರಿ ವಿಲೇಜ್ ವುಮನ್ ಆಸ್ ಹೀರೋಯಿಕ್ ಇನ್ ಹರ್ ಓನ್ ರೈಟ್. ಶಿ ಡಸಂಟ್ ಫಾಲೋ ಎನಿ ರಿಚುವಲ್ಸ್ ಆರ್ ಶಿ ಈಸ್ ನಾಟ್ ವೇರಿಂಗ್ ವರ್ಮಿಲಿಯನ್ಸ್, ಅರ್ಶನ ಕುಂಕುಮ ಇಟ್ಕೋತಾ ಇಲ್ಲ, ಅಥವಾ ಎನಿ ಭಕ್ತಿಗೀತೆಗಳನ್ನು ಕೇಳ್ತಾ ಇಲ್ಲ, ಹೇಳ್ತಾ ಇಲ್ಲ, ದೇವರನ್ನ ಪೂಜಿಸ್ತಾ ಇಲ್ಲ. ರೈಟ್. And here the poet uses the language in direct way and very unsentimental. There is no sentiment but unsentimental and raw. ತನ್ನ ತಾಯಿ ಹೇಗಿದ್ಲೋ ಅದೇ ರೀತಿಯಾಗಿ ಬರೆದಿದ್ದಾರೆ.
but when a reader reads it, he or she becomes sentimental and true to the lived experience of peasant life. ಪೆಸೆಂಟ್ ಮೀನ್ಸ್ ಒಬ್ಬ ರೈತ ಜೀವನ ಹೇಗಿರುತ್ತೆ ಅನ್ನೋದನ್ನ ಯಥಾವತ್ತಾಗಿ ಇಲ್ಲಿ ಬಿಂಬಿಸಿದ್ದಾರೆ. ಆ್ಯಂಡ್ ಲಂಕೇಶ್ ಅವಾಯ್ಡ್ಸ್ ದ ಫ್ಲವರಿ ಮೆಟಾಫರ್ಸ್ ಆಫ್ ಡಿವೋಷನ್ ಆ್ಯಂಡ್ ಇನ್ಸ್ಟೆಡ್ ಯೂಸಸ್ ಅನಿಮಲಿಸ್ಟಿಕ್ ಆ್ಯಂಡ್ ಅಗ್ರೇರಿಯನ್ ಇಮೇಜರಿ ಅಲ್ವಾ. ಫ್ಲವರ್, ನನ್ನ ತಾಯಿ ಹೂವಿನ ಹಾಗೆ, ನನ್ನ ತಾಯಿ ಚಂದ್ರನ ಹಾಗೆ, ನನ್ನ ತಾಯಿ ಇನ್ಯಾವುದೋ ಒಂದು ದೊಡ್ಡ ವಸ್ತು, ಏನೋ ಒಂದು ಅದಕ್ಕೆ ಹೋಲಿಕೆ ಮಾಡ್ತಾ ಇಲ್ಲ. He is comparing his mother to bear, soil, crops, monkey, buffalo. Ordinary animalistic pictures are there. ಅವಳು ಕೋಪನೂ ಮಾಡ್ಕೋತಾಳೆ, ಕಿರ್ಚಾಡ್ತಾಳೆ, ಗೊಣಗ್ತಾಳೆ, ಎಲ್ಲ ರಿಯಾಲಿಟಿನ ಇಲ್ಲಿ ಬರೆದಿದ್ದಾರೆ. And the mother's death is depicted without grandeur. It is a simple collapse after labor. ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ತಾ ಮಾತಾಡ್ತಾ ಹಾಗೆಯೇ ಸತ್ತು ಹೋಗ್ತಾಳೆ. This reinforces the theme of life's cycle as natural. And we come from earth and she returns to the earth. We return to the earth. The poem is true to the lived experience of peasant life. The mother's death is depicted without grandeur. It critiques economic hardship, gender roles, and religious hypocrisy. So this is all about Avva. If possible, read Kannada version of Avva. There you will get the real essence of this poem, that you can feel the feelings of P. Lankesh, or you can understand your mother in real life. So this is a request, if possible read that poem. That's all. I hope you understand. Thank you.